ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಎಲ್ಲಿ ಬಂದಿದ್ದೀವಿ ಇವತ್ತು ಒನ್ಸ್ ಅಗೇನ್ ಹೊಸಕೋಟೆಗೆ ಬಂದಿದ್ದೀವಿ. ಸೊ ತುಂಬ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಾನು ಇಬ್ಬರು ಬ್ಯುಸಿ, ಪ್ಲಸ್ ಪ್ರೈಸಸ್ ಬೇರೆ ನಡೀತಾ ಇದೆ. ಸೊ ತುಂಬ ಹೋಟ್ಲುಗಳು ಕ್ಲೋಸ್ ಮಾಡ್ತಾ ಇದ್ದಾರೆ, ಮೆನು ಕಡಿಮೆ ಮಾಡಿದ್ದಾರೆ. ಬಟ್ ನಾವು ಇವತ್ತು ಇಲ್ಲಿ ಬಂದಿರೋದಕ್ಕೊಂದು ಕಾರಣ ಇದೆ. ಹೌದು. ಸೊ ನಾನ್ ವೆಜ್ ತಿಂದು ನಮಗೂ ಈ ಯುಗಾದಿ ಹಬ್ಬದಲ್ಲಿ ಇದಾಗಿತ್ತು. ಒಂದು ಒಳ್ಳೆ ಬಾಳೆ ಎಲೆ ಮದುವೆ ಊಟ, ಹಬ್ಬದ ಊಟ, ಒಂದು ಕಾನ್ಸೆಪ್ಟ್ ಬಂದಿದೆ ಇದು. ಹೌದು. ಸೊ ಇದಕ್ಕೆ ಮುಂಚೆ ನೀವು ನೋಡಿರ್ತೀರಾ ಗುರುಮೆಸ್ ಅಂತ ಹೊಸಕೋಟೆನಲ್ಲಿ. ಅವರು ಹೊಸಕೋಟೆ ಟೋಲ್ ಪಕ್ಕದಲ್ಲೇ ಒಂದು ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ, 2ನೇ ಬ್ರಾಂಚು. ಸೊ ಮೆನು ಅಪ್ಗ್ರೇಡ್ ಆಗಿದೆಯಂತೆ, ಜಾಗನೂ ಅಪ್ಗ್ರೇಡ್ ಆಗಿದೆಯಂತೆ, ಏನೇನು ಸಿಗುತ್ತೆ ಅಂತ ಎಲ್ಲ ತೋರಿಸ್ಬಿಡ್ತೀವಿ. ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಏನು ಅಂತ ಹೇಳಿದ್ರೆ 2ನೇ ಬ್ರಾಂಚು ಹೌದು ಸರ್. ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಅದ್ದೂರಿಯಾಗಿ ಮಾಡಿದ್ದೀರಾ? ಹಾಂ ಸರ್. ಹೇಳಿ ಸರ್, ಇಲ್ಲೇನೇನು ಸಿಗುತ್ತೆ? ಸರ್, ಇದು ಶ್ರೀ ಗುರುಮೆಸ್ 2ನೇ ಬ್ರಾಂಚ್ ಇದು. ಇಲ್ಲಿ ಮಾಮೂಲಿ ಎಲ್ಲಿನ ಊಟ ಸರ್ ಅದೇ ಸಿಗುತ್ತೆ. ಬಟ್ ಇಲ್ಲಿ ದಿನ ಹಬ್ಬದ ಊಟ ಅಂತ ಮಾಡಿದ್ದೀವಿ ಈಗ. ಸೊ ಅಲ್ಲಿ ಮಧ್ಯಾಹ್ನದ ಮನೆ ಊಟ ಅಂತ ಮಾಡಿದ್ವಿ. ಇಲ್ಲಿ ಪ್ರತಿದಿನ ಹಬ್ಬದ ಊಟ ಅಂತ ಮಾಡಿದ್ವಿ. ಹಬ್ಬದ ಊಟದಲ್ಲಿ ಏನು ಸಿಗುತ್ತೆ ನಮಗೆ, ದೀಪಾವಳಿ ಯುಗಾದಿ ಹಬ್ಬಕ್ಕೆ ಏನು ಮಾಡ್ತೀವಿ ಅಂತ ಡೈಲಿ ಒಬ್ಬಟ್ಟು ಸಿಗುತ್ತೆ. ಮತ್ತೆ ಜೊತೆ ಇನ್ನೊಂದು ಸ್ವೀಟು, ಜಾಂಗೀರಿ, ಮೈಸೂರು ಪಾಕ, ಜಿಲೇಬಿ, ಅದು ಒಂದು ಸ್ವೀಟ್ ಇರುತ್ತೆ, ಕೇಸರಿ ಬಾತು ಪಾಯಸ ಅಂತ. ಅದಾದಮೇಲೆ 3 ಥರ ಪಲ್ಯ ಇರುತ್ತೆ, ಸ್ಪ್ರೌಟ್ಸ್ ಇರುತ್ತೆ, ಆಮೇಲೆ ಟೂ ಟೈಪ್ ಫ್ರೂಟ್ಸ್ ಇರುತ್ತೆ. ಫ್ರೂಟ್ಸ್ ಏನು ಇದೆಲ್ಲ ಒಂದು ಹೆಲ್ದಿ ಕಾನ್ಸೆಪ್ಟ್ ಇಟ್ಕೊಂಡು, ಹಬ್ಬದ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆಯುರ್ವೇದಿಕ್ ಫುಡ್ ಥರ ನಿಮಗೆ ಪ್ರೋಟೀನು ಸಿಗಬೇಕು, ಫೈಬರು ಸಿಗಬೇಕು, ಆಮೇಲೆ ಕ್ಯಾಲ್ಸಿಯಮು ಸಿಗಬೇಕು, ಅಥವಾ ಎಲ್ಲ ಥರ ಒಂದು ಹೆಲ್ತಿ ಫುಡ್ ಥರ ಪ್ಲಾನ್ ಮಾಡಿದ್ದೀವಿ ಸರ್. ಓಕೆ, ಇದು ಸೇಮ್ ಇದೇ ಥರ ಬಾಳೆ ಎಲೆ ಊಟನೇ? ಬಾಳೆ ಎಲೆ ಊಟ ಸರ್, ಎಲ್ಲಾದರೂ ಬಾಳೆ ಎಲೆ ಊಟ. ಬಾಳೆ ಎಲೆ ಊಟ. ಮತ್ತು ಇದು ಮೇನ್ ಕೋರ್ಸಲ್ಲಿ ಬಂದರೆ ಏನೇನು ಸಿಗ್ಬೋದು ಇದರಲ್ಲಿ? ಮೇನ್ ಕೋರ್ಸ್ ಅಂದರೆ ನಿಮಗೆ ಮುದ್ದೆ ಇರುತ್ತೆ, ಮುದ್ದೆ ಊಟ ಇರುತ್ತೆ, ಚಪಾತಿ ಊಟ ಇರುತ್ತೆ. ಬರೀ ಮುದ್ದೆ ಊಟ ಚಪಾತಿ ಊಟ ನಿಮಗೆ ನಮ್ಮ ಹತ್ರ ಏನೇನು ಮಾಡ್ತೀವಿ ಎಲ್ಲ ಫುಲ್ ಅನ್ಲಿಮಿಟೆಡ್ ಇರುತ್ತೆ. ಅನ್ಲಿಮಿಟೆಡ್ ಎಲ್ಲ ಕೊಡ್ತೀವಿ ನಾವು. ಬರೀ ಮುದ್ದೆ ಊಟ ಚಪಾತಿ ಇಲ್ಲಿ ಬಂದಮೇಲೆ ನಮಗೆ ಮುದ್ದೆ ಇರುತ್ತೆ, ಚಪಾತಿ ಎಲ್ಲ ತೊಗೊಬೋದು ಸರ್. ಓಕೆ ಓಕೆ. ಅದಾದಮೇಲೆ ಸಾಂಬಾರು, ಸಾರು? ಸಾಂಬಾರು, ಮುದ್ದೆಗೆ ಸಾಂಬಾರು ಇರುತ್ತೆ, ಚಪಾತಿಗೆ ಸಾಗು ಇರುತ್ತೆ, ರೈಸಿಗೆ ಸಾಂಬಾರು, ಮತ್ತು ರಸಮ್ಮು, ಮತ್ತು ಮೊಸರು, ಎಮ್ಮೆಲಿಂದ ಮಾಡಿದ ಮೊಸರು, ಸೊ ಈ ಥರ ಇರುತ್ತೆ. 3 ಥರ ಪಲ್ಯ ಇರುತ್ತೆ. ಓಕೆ ಸರ್, ಅದೇ ಇದು ಹೇಳ್ತಿರಲ್ಲ ನೀವು, ತುಪ್ಪ ಮತ್ತು ಎಣ್ಣೆ, ಇದ್ರ ಬಗ್ಗೆನೂ ಸ್ವಲ್ಪ ಹೇಳಿ, ಇದರಲ್ಲಿ ಹೇಗೆ ಸಿಗುತ್ತೆ ಅಂತ. ನಾವು ಸೋಡಾ ಹಾಕಲ್ಲ, ಹಸಿಮೆಣಸಿನ್ಕಾಯಿ ಹಾಕಲ್ಲ, ಗಾಂಧೆಣ್ಣೆ ಯೂಸ್ ಮಾಡ್ತೀವಿ, ಪಾಮ್ ಆಯಿಲ್ ಯೂಸ್ ಮಾಡಲ್ಲ, ಆಮೇಲೆ ಪಾಕೆಟ್ ಮೊಸರು ಯೂಸ್ ಮಾಡಲ್ಲ, ಆಮೇಲೆ ತುಪ್ಪನೂ ಅನ್ಲಿಮಿಟೆಡ್ ಇರುತ್ತೆ. ಮೊಸರು ಅಂದರೆ ನಾವು ಮನೇಲೆ ಎಮ್ಮೆ ಹಾಲು ಕಾಯಿಸಿ ನಾವೇ ಓನಾಗಿ ಮೊಸರು ಮಾಡ್ತೀವಿ, ಹೋಮ್ ಮೇಡ್ ಮೊಸರು. ಸೊ ಅದೊಂದು ಸ್ಪೆಷಲ್ ಇಲ್ಲಿ. ಹಾಂ ಸರ್. ಓಕೆ, ಇದು ಲೊಕೇಶನ್ ಇಲ್ಲಿ ಸರ್, ನಮ್ಗೆ ಟೋಲ್ ಆದಮೇಲೆ ನಲ್ಪಾಕ ಇದೆ. ನಲ್ಪಾಕ ಪಕ್ಕದ ಬಿಲ್ಡಿಂಗ್ ಸರ್, ನಲ್ಪಾಕ ಪಕ್ಕದಲ್ಲೇ ಇರುತ್ತೆ. ಟೋಲ್ ದಾಟಿದ ತಕ್ಷಣ ಒಂದು 15 ಮಿನಿಟ್ಸ್ ಲೆಫ್ಟಲ್ಲೇ ಇದೆ. ಹಾಂ ಸರ್. ಒಳ್ಳೆ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಆರಾಮಾಗಿ ಬರ್ಬೋದು. ಹೌದು ಸರ್. ಸೊ ಊಟ ಆದಮೇಲೆ ನಾವು ತಾಂಬೂಲನೂ ಕೊಡ್ತೀವಿ. ಒಂದು ಫಂಕ್ಷನ್ ಫೀಲ್ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಟ ಮೇಲೆ ಒಂದು ಫಂಕ್ಷನ್ ತಾಂಬೂಲ ಕೊಟ್ಟಿದ್ದು ಒಂದು ಫಂಕ್ಷನ್ ಫೀಲ್ ಬರೋದೇ ಇಲ್ಲ ಅಂದ್ಬಿಟ್ಟು ತಾಂಬೂಲನೂ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ತಾಂಬೂಲದಲ್ಲಿ ಬಂದು ಒಂದು ಖರ್ಜೂರ ಇರುತ್ತೆ, ಒಂದು ಖರ್ಜೂರ ಇರುತ್ತೆ, ಅದಾದಮೇಲೆ ಒಂದು ಬೀಡ ಇರುತ್ತೆ, ಆಮೇಲೆ ಒಂದು ಲಾಡು ಇರುತ್ತೆ. ಲಾಡು ಏನಕ್ಕೆ ಅಂದರೆ ನಾವು ತಿರ್ತಿಲಿ ಹೋದ್ರೆ ಲಾಡು ಸಿಗುತ್ತೆ, ನಮ್ಮ ಗುರುಮೆಸ್ಸು ಬಂದು ಲಾಡು ಸಿಗಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಹೊಸದಾಗಿ. ಒಂದು ಕಂಪ್ಲೀಟ್ಲಿ ಒಂದು ಮದುವೆ ಊಟ, ಹಬ್ಬದ ಊಟ ಬಂದರೆ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾವು ಊಟ ಮಾಡ್ತೀವಿ. ಬೆಳಗ್ಗೆನೂ ಅಷ್ಟೇ ನಾಷ್ಟ ಕಡಿಮೆ ತಿಂದಿದ್ದೆ, ಈಗಂತೂ ಹೊಟ್ಟೆ ಹಸಿತಾ ಇದೆ. ಒಳ್ಳೆ ಹಬ್ಬದ ಊಟ, ಮದುವೆ ಊಟ, ತಾಂಬೂಲ ಎಲ್ಲ ಕೊಡ್ತಾರಂತೆ, ಹೇಗಿರುತ್ತೆ ನೋಡೋಣ. ಸೂಪರಾಗಿ ಫಸ್ಟೇ ಒಳ್ಳೆ ಫ್ರೂಟ್ಸು, ಒಳ್ಳೆ ಫೈಬರ್ ಇರೋಂಥ ನಮಗೆ ಪಪ್ಪಾಯ ಮತ್ತು ಕಲ್ಲಂಗಡಿ ಹಾಕಿದ್ದಾರೆ, ಉಪ್ಪಿನಕಾಯಿ, ಕೋಸಂಬರಿ, ಏನೇ ತೊಗೊಂಡ್ರು ಅಷ್ಟೇ ಎಲ್ಲನೂ ಅನ್ಲಿಮಿಟೆಡ್ ಇಲ್ಲಿ. ಬಾಳೆ ಎಲೆ ಮೇಲೆ ಸ್ಪೋರ್ಟ್ಸ್ ಎಲ್ಲ ಮೊಳಕೆ ಬಂದಿರೋ ಹೆಸರು ಕಾಳು ಎಲ್ಲ ಒಳ್ಳೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಕಂಪಲ್ಸರಿ ಒಂದು 3 ಥರದ ಸ್ವೀಟ್ ಬರುತ್ತೆ. ಈಗ ಒಬ್ಬಟ್ಟು ಇಲ್ಲೇ ಮಾಡಿ ಬಿಸಿ ಬಿಸಿ ಒಬ್ಬಟ್ಟು ಬರುತ್ತೆ,
ಜಹಾಂಗೀರಿ ಇದೆ, ಇನ್ನೊಂದು ಸ್ವೀಟು ಲಾಸ್ಟಲ್ಲಿ ಬರುತ್ತೆ, ಅದು ಲಡ್ಡು ಜೊತೆಯಲ್ಲಿ ರಾಗಿ ಮುದ್ದೆ ಸಿಗುತ್ತೆ, ಚಪಾತಿ ಸಿಗುತ್ತೆ. ನನಗೆ ರಾಗಿ ಮುದ್ದೆ ಇಷ್ಟ, ಸೊ ಬಿಸಿ ಬಿಸಿ ರಾಗಿ ಮುದ್ದೆ. ವಾವ್, ಇದಕ್ಕಿನ ಬೇಳೆ ಸಾರು ಸೀಸನ್ ಮುಗಿದ್ರೂ ಸರಿ ಇದಕ್ಕಿನ ಬೇಳೆ ಸಾರು ಸಿಕ್ಕಿದೆ. ಯಾವುದರಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಗೊತ್ತಾಗ್ತಿಲ್ಲ, ಯಾಕಂದರೆ ಜೊತೆಲಿ ಫ್ರೂಟ್ಸ್ ಕೊಟ್ಬಿಟ್ಟಿದ್ದಾರೆ. ಫ್ರೂಟ್ಸು ಲಾಸ್ಟಲ್ಲಿ ಟೇಸ್ಟ್ ಮಾಡೋಣ. ಸೊ ಬಿಸಿ ಬಿಸಿ ಬೇಳೆ ಒಬ್ಬಟ್ಟು ಕೊಟ್ಟಿದ್ದಾರೆ. ಸರ್ ತುಪ್ಪ ಕೊಡ್ತೀರಾ ಇದಕ್ಕೆ? ಬರಲಿ, ತುಪ್ಪ ಬರಲಿ. ಇನ್ನೊಂದು ಸ್ವಲ್ಪ ಹಾಕು. ಸಾಕು, ಸೂಪರಾಗಿದೆ ತುಪ್ಪದ ಜೊತೆ ಈ ಬೇಳೆ ಒಬ್ಬಟ್ಟು. ಸೊ ಮನೆಗಳಲ್ಲಿ ಯುಗಾದಿ ಹಬ್ಬಕ್ಕೆಲ್ಲ ಮಾಡ್ಕೊಂಡು ಹೇಗೆ ತಿಂತೀರ ಹಾಗೆ ಇದೆ, ಸೂಪರ್. ಎಲ್ಲ ಇಲ್ಲೇ ಬಿಸಿ ಬಿಸಿ ಮಾಡಿ ಕೊಡ್ತಾ ಇರ್ತಾರೆ. ಬಿಸಿ ಬಿಸಿಯಾಗಿ ಬಿಸಿ ತುಪ್ಪದ ಜೊತೆ ಕಾಂಬಿನೇಷನ್. ಮುದ್ದೆನೂ ಕೊಡ್ತಾರೆ, ಸೈಜು ಚಿಕ್ಕದಾಗಿ ಇದೆ, ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ಬೋದು. ಎಲೆಯಲ್ಲಿ ಹಾಕಿ ವೇಸ್ಟ್ ಮಾಡೋದು ಬೇಡ ಅಂತಂತೆ. ಸೊ ವೀಟ್ ಒಂದು ಮುದ್ದೆ, ಸ್ವಲ್ಪ ರೈಸ್ ಯೂಸ್ ಮಾಡಿದ್ದಾರೆ, ಜೊತೆಯಲ್ಲಿ ಇದಕ್ಕಿನ ಬೇಳೆ ಸಾರು ಮಾಡಿದ್ದಾರೆ. ಬದನೆಕಾಯಿ ಎಲ್ಲ ಬೇಳೆ ಎಲ್ಲ ಕಾಣ್ತಾ ಇರ್ಬೋದು. ಮುದ್ದೆ ಆ ಸಾರು ಕಾಂಬಿನೇಷನ್ಗೆ ಚೆನ್ನಾಗಿದೆ. ಬಿಸಿ ಬಿಸಿ ಮುದ್ದೆ, ಒಳ್ಳೆ ಇದಕ್ಕಿನ ಬೇಳೆ ಸಾರು, ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿದ್ದಾರೆ. ಆ ಸಾರು ಅಷ್ಟೇ ಅಷ್ಟು ತೆಳ್ಳಗಿಲ್ಲ, ಅಂದರೆ ಆ ಗಟ್ಟಿಯಾಗಿ ಆ ತಿಕ್ನೆಸ್ಸು. ಮೂರು ಥರದ್ದು ಪಲ್ಯ ಇರುತ್ತೆ, ಹೆಲ್ತಿ ಪಲ್ಯಗಳು ನೋಡಿ, ಎಲ್ಲ ಮೊಳಕೆ ಕಟ್ಟಿದ್ದು ನೋಡಿ. 3 ಥರದ್ದು ಪಲ್ಯ ಕೊಡ್ತಾರೆ, ಒಳ್ಳೆ ಸ್ಪ್ರೌಟ್ಸು ಎಲ್ಲ ಮೊಳಕೆ ಕಟ್ಟಿದೆ, ಎಷ್ಟು ಚೆನ್ನಾಗಿದೆ. ಬೀಟ್ರೂಟು ನನಗೂ ತುಂಬ ಇಷ್ಟ ಬೀಟ್ರೂಟು. ಈ ಕಡೆ ಊಟಕ್ಕೆ ಬಂದಾಗ ನಾನು 2-3 ಸಲ ಬೀಟ್ರೂಟ್ ಪಲ್ಯನೇ ಹಾಕ್ಕೊಂಡು ತಿಂತಾ ಇರ್ತೀನಿ ಇಲ್ಲಿ ಈ ಕಡೆ ಬಂದಾಗ. ಅದಾದಮೇಲೆ ಕೋಸಂಬರಿ ಕೊಟ್ಟಿದ್ದಾರೆ. ಈಗ ಚಿತ್ರಾನ್ನ ಇದೆ, ಚಿತ್ರಾನ್ನ ಟೇಸ್ಟ್ ಮಾಡೋಣ. ಸೂಪರ್. ಹುಳಿ ಉಪ್ಪು ಖಾರ ಕರೆಕ್ಟಾಗಿ ಬಿದ್ದಿದೆ ಚಿತ್ರಾನ್ನಕ್ಕೆ, ಅದ್ಭುತವಾಗಿದೆ. ಏನೇ ತೊಗೊಂಡ್ರು ಅನ್ಲಿಮಿಟೆಡ್, ಪಲ್ಯನೂ ಅನ್ಲಿಮಿಟೆಡ್, ಉಪ್ಪಿನಕಾಯಿ ಅನ್ಲಿಮಿಟೆಡ್, ಎಲ್ಲನೂ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೆ ಹಾಕ್ಸ್ಕೊಂಡು. ಸೂಪರ್. ಚಿತ್ರಾನ್ನ ಖಾಲಿ ಮಾಡಿಯಾ, ಅನ್ನ ಮತ್ತು ಸಾರದ ಜೊತೆ ಸಿಗ್ತೀನಿ, ಸಾಕು ಸಾಕು. ಬಿಸಿ ಬಿಸಿ ಅನ್ನ. ಸರ್ ಅನ್ನಕ್ಕೆ ಏನು ಸಿಗುತ್ತೆ? ಪಪ್ಪು ಸಾರು ಹಾಕಿ ಸರ್, ಪಪ್ಪು, ರಸಮ್ಮು, ಲಾಸ್ಟಲ್ಲಿ ಮೊಸರು, ಸಾಕು ಸಾಕು. ಎಮ್ಮೆ ಮೊಸರು, ತುಪ್ಪ ಸ್ವಲ್ಪ ಹಾಕಿ ಸರ್. ತುಪ್ಪನೂ ಲಿಮಿಟೆಡ್. ಪಪ್ಪು ಜೊತೆ ಅನ್ನ, ಅನ್ನದ ಜೊತೆ ತುಪ್ಪ, ಬಿಸಿ ಬಿಸಿ ಕಲ್ಸ್ಕೊಂಡು ಬ್ಯಾಟಿಂಗ್ ಹಾಕ್ತಿದ್ರೆ ಸೂಪರ್. ತುಪ್ಪನ ಅನ್ಲಿಮಿಟೆಡು, ಪದೇ ಪದೇ ಕೇಳ್ತಾನೆ ಇರ್ತಾರೆ ತೊಗೊಳ್ಳಿ ಅಂತ. ಬಂದರೆ ಒಳ್ಳೆ ಬ್ಯಾಟಿಂಗ್ ಆಡ್ಬೋದು. ಕಾಂಬಿನೇಷನ್ ಅಂತೂ ಸೂಪರ್. ಖಾಲಿ ಮಾಡಿ ಎಮ್ಮೆ ಮೊಸರು ಜೊತೆ ಅನ್ನದ ಜೊತೆ ಸಿಗ್ತೀನಿ, ಹಂಗೆ ಗಟ್ಟಿ ಮೊಸರು ಹಾಕಿ ಸರ್. ಇನ್ನು ಸ್ವಲ್ಪ ಫೈನಲಲ್ಲಿ ಈ ಥರ ಒಂದು ಒಳ್ಳೆ ಗಟ್ಟಿ ಮೊಸರು ಜೊತೆ ಅನ್ನ ತಿನ್ನೋದೇ ಖುಷಿ. ಎಲ್ಲ ನಾವು ಲಾಂಗ್ ಜರ್ನಿ ಹೋಗ್ಬೇಕಂದ್ರೆ ಆರಾಮಾಗಿ ಇದನ್ನು ತಿನ್ಬಿಟ್ಟು ಹಿಂದೆಗಡೆ ಕಾರಲ್ಲಿ ಕೂತ್ಕೊಂಡ್ಬಿಟ್ರೆ ಒಳ್ಳೆ ನಿದ್ದೆ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅದ್ಭುತವಾಗಿದೆ. ಕಂಪ್ಲೀಟ್ಲಿ ಒಂದು ಒಳ್ಳೆ ಮದುವೆ ಊಟ, ಹಬ್ಬದ ಊಟ ಎಲ್ಲನೂ ಹೇಳ್ಬೋದು. ಕೊನೆಯಲ್ಲಿ ಒಂದು ತಾಂಬೂಲ ಬರುತ್ತೆ, ತಾಂಬೂಲ ಜೊತೆ ಸಿಗ್ತೀನಿ ಮತ್ತೆ ನಿಮಗೆ. ಒಳ್ಳೆ ಊಟ, ಭರ್ಜರಿ ಊಟ ಆದಮೇಲೆ ಒಂದು ಒಳ್ಳೆ ಖರ್ಜೂರ ಮತ್ತು ಒಂದು ಸ್ವೀಟ್ ಬೀಡ ಮತ್ತು ಜೊತೆಲಿ ಒಂದು ಲಡ್ಡು ಕೊಡ್ತಾಯಿದ್ದಾರೆ. ಸೂಪರ್, ವರ್ತ್ ಅಂತಲೇ ಹೇಳ್ಬೋದು. ಒಳ್ಳೆ ಊಟ, ಮಿಸ್ ಮಾಡ್ಕೊಂಬಿಡಿ, ಒಂದು ಊಟ ಮಾಡಿ. ಗುರು ಮೆಸ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಬಿಸಿ ಬಿಸಿ ಮುದ್ದೆ ತುಪ್ಪ ಹಾಕ್ಸ್ಕೊಂಡೆ, ಸೊ ಅದನ್ನು ಟೇಸ್ಟ್ ಮಾಡಿಬಿಡ್ತೀನಿ. ನಮ್ಮ ಸೋಮು ಜಾಸ್ತಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಾನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಈ ಒಂದು ಬಿಲ್ಡಿಂಗ್ನಲ್ಲಿ 2ನೇ ಬ್ರ್ಯಾಂಚ್ ಅಪ್ಗ್ರೇಡ್ ಆಗಿದೆ, ಜೊತೆಗೆ ಮೆನೂನೂ ಅಪ್ಗ್ರೇಡ್ ಆಗಿದೆ. ನೀವು ಬಂದರೆ ಒಳ್ಳೆ ಸೂಪರ್ ಧೂಳು ದಮ್ಮಕ ಹಬ್ಬದ ಊಟ ತಿನ್ಬೋದು. ಸೊ ಅವರ ಫಸ್ಟ್ ಬ್ರ್ಯಾಂಚ್ನಲ್ಲಿ ಮನೆ ಊಟ, ಇಲ್ಲಿ ಹಬ್ಬದ ಊಟ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬನ್ನಿ, ಸಖತ್ತಾಗಿದೆ, ನಿಮಗೆಲ್ಲ ಸಿಕ್ಬಿಡುತ್ತೆ. 2 ಸ್ವೀಟು ಮತ್ತು ಪಲ್ಯ, ಸ್ಪ್ರೌಟ್ಸು, ಫ್ರೂಟ್ಸನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಅದ್ಭುತವಾದ ಒಂದು ವೆಜ್ ಕಾಂಬೋ ನನಗೆ ಗೊತ್ತಿರೋ ಥರ ಹೊಸಕೋಟೆಯಲ್ಲಿ ಸಿಗ್ತಾ ಇರೋದು. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ಈ ಒಂದು ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಟ್ರಾವೆಲ್ ಮಾಡೋರಿಗೆ ಈಸಿ ಆಗುತ್ತೆ, ತಿರುಪತಿ, ಚೆನ್ನೈಗೆ ಹೋಗೋರಿಗೆಲ್ಲರಿಗೂ. ಸೊ ಈಗ ಕಸ್ಟಮರ್ಸ್ ಜಾಸ್ತಿ ಬರೋ ಟೈಮ್ ಆಯಿತು. ನಾವು ಇಲ್ಲಿಂದ ಶೂಟ್ ಮುಗಿಸ್ಕೊಂಡು ನಿಮಗೆ ಔಟ್ಲುಕ್ ಸಿಗ್ತೀವಿ, ನೋಡ್ತಾ ಇದ್ದೀವಿ. ಸದ್ಯ ಏನು ಅನಿಸ್ತು? ಓವರಾಲ್ ಆಗಿ ಜಬರ್ದಸ್ತು ಹಬ್ಬದ ಊಟ, ಮದುವೆ ಊಟ ಅಂತಲೇ ಹೇಳ್ಬೋದು. ಸೊ ನನಗಂತೂ ಇವರು ಅಪ್ಗ್ರೇಡ್ ಮಾಡಿರೋ ಮೆನೂನಲ್ಲಿ ಆ ಸ್ಪ್ರೌಟ್ಸು,
ಫ್ರೂಟ್ಸು ಮತ್ತು ತಾಂಬೂಲ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ನೀನೇನು ಹೇಳ್ತೀಯ? ಎಲ್ಲ ಕಡೆನೂ ಅನ್ಲಿಮಿಟೆಡ್ ನಾನ್ ವೆಜ್ ಅಂತ ಮಾಡ್ತಾ ಇರ್ತಾರೆ. ಬಟ್ ಇದು ಇದೆಯಲ್ಲ ಒಳ್ಳೆ ಮದುವೆ ಊಟ, ಹಬ್ಬದ ಊಟ, ಹೌದು. ಇದಂತೂ ಭಾರಿ ಇಷ್ಟ ಆಗೋಯ್ತು ನನಗೆ. ಸೊ ಟ್ರಾವೆಲರ್ಸ್ಗೆ ಮಾಡಿಸಿರೋವಂಥ ಜಾಗ ಇದು. ಆರಾಮಾಗಿ ಇಲ್ಲಿ ಊಟ ಮಾಡಿಕೊಂಡು ತಿರುಪತಿಗೋ ಚೆನ್ನೈಗೋ ಟ್ರಾವೆಲ್ ಮಾಡ್ತಾ ಇದ್ರೆ ಇನ್ನು ನೆಕ್ಸ್ಟ್ ಅಲ್ಲಿ ಹೋಗಿ ಊಟ ಮಾಡೋ ಥರ ಇರುತ್ತೆ. ಮಧ್ಯದಲ್ಲಿ ಏನು ಬೇಕಾಗೋದಿಲ್ಲ. ಜಬರ್ದಸ್ತ್ ಊಟ, ಬ್ರೇಕ್ಫಾಸ್ಟು ಇದೆ, ಊಟನೂ ಇದೆ. ಹೌದು, ನಮಗೂ ಅಷ್ಟೇ. ಒಳ್ಳೆ ಮದುವೆಯಲ್ಲಿ ಪಂಕ್ತಿಯಲ್ಲಿ ಕೂರಿಸ್ಬಿಟ್ಟು ಊಟ ಬಡಿಸ್ತಾರಲ್ಲ, ಹಾಗೆ ಒಂದಾದ್ಮೇಲೆ ಒಂದು ಅದು ಕೇಳಿ ಆಗ್ತಾರಲ್ಲ, ಅದಿನ್ನ ಇಷ್ಟ ಆಯಿತು ನನಗೆ. ತುಪ್ಪ ಕೇಳಿ ಹಾಕ್ತಾರೆ, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಬೋದು. ಸೊ ಓವರಾಲ್ ಆಗಿ ನಾವೇನು ಹೇಳ್ತೀರಿ ಅಂದರೆ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ಮತ್ತೆ ಬರ್ತೀರಾ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇಂಡಸ್ಟ್ರಿ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.